ನಮಸ್ಕಾರ ಸ್ನೇಹಿತರೆ, ಒಂದು ಸಲ ಯೋಚನೆ ಮಾಡಿ ನೋಡಿ. ನಿಮ್ಮಂಥ ಸಾಮಾನ್ಯ ಜನ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡೋಣ ಅಂತ ಬ್ಯಾಂಕ್ಗೆ ಹೋದರೆ ಸಾಲಕ್ಕಾಗಿ ಅಲೆದಾಡಿ ಚಪ್ಪಲಿ ಸವೆದೋಗುತ್ತೆ. ಆದರೆ ಕೇವಲ ಮೂರು ಪ್ರೈವೇಟ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ಬರೋಬ್ಬರಿ 440 ಕೋಟಿ ಕ್ಯಾಶ್ ಸುಮ್ಮನೆ ಹಾಗೆ ನಿದ್ದೆ ಮಾಡ್ತಿದೆ. ಇದು ಯಾವುದೋ ದೊಡ್ಡ ಕಾರ್ಪೊರೇಟ್ ಕಂಪನಿ ದುಡ್ಡಲ್ಲ ಸ್ನೇಹಿತರೆ. ಇದು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಕೌಂಟ್ನಲ್ಲಿರೋ ದುಡ್ಡು. ಈಗ ಅಸಲಿ ವಿಚಾರ ಏನಪ್ಪ ಅಂದ್ರೆ, ಕೋಲ್ಕತ್ತಾದ ಬಿಧಾನ್ ನಗರ್ ಸೈಬರ್ ಕ್ರೈಮ್ ಪೊಲೀಸರು ಆ 3 ಬ್ಯಾಂಕ್ಗಳಿಗೆ ಕಟ್ಟುನಿಟ್ಟಿನ ಸೂಚನೆಯೊಂದನ್ನು ಕೊಟ್ಟಿದ್ದಾರೆ. ಅದರ ಪರಿಣಾಮ ಆ 3 ಅಕೌಂಟ್ಗಳು ಒಂದೇ ಏಟಿಗೆ ಡೆಬಿಟ್ ಫ್ರೀಸ್ ಆಗೋಗಿದ್ದಾವೆ. ಅಂದ್ರೆ ಆ ಅಕೌಂಟ್ಗೆ ಬೇರೆಯವರು ದುಡ್ಡು ಹಾಕ್ಬೋದು, ಆದರೆ ಒಳಗಿರೋ 440 ಕೋಟಿಯಿಂದ ಒಂದೇ ಒಂದು ರೂಪಾಯಿ ಕೂಡ ಅವರು ಆಚೆ ತೆಗೆಯೋ ಹಾಗಿಲ್ಲ. ಇಷ್ಟು ದೊಡ್ಡ ಮೊತ್ತ ಫ್ರೀಸ್ ಆಯಿತು ಅಂದ ತಕ್ಷಣ ನಮ್ಮೆಲ್ರಿಗೂ ಮೊದಲು ನೆನಪಾಗೋದು ಇಡಿ ಅಥವಾ CBI ರೇಡ್ ಮಾಡಿರಬೇಕು, ಇಲ್ಲ ಅಂದರೆ ಇದು ಕೇಂದ್ರ ಸರ್ಕಾರದ ಕೆಲಸನೇ ಇರಬೇಕು ಅಂತ ಅಲ್ವಾ. ಆದರೆ ಅಚ್ಚರಿ ಏನಪ್ಪ ಅಂದರೆ, ಇದು ಯಾವ ತನಿಖಾ ಸಂಸ್ಥೆಗಳು ಮಾಡಿರೋ ಕೆಲಸ ಅಲ್ಲ. ಇದು ಸಾಕ್ಷಾತ್ TMC ಪಕ್ಷದ ಒಳಗೇನೆ ಬ್ಲಾಸ್ಟ್ ಆಗಿರೋ ದೊಡ್ಡ ಜ್ವಾಲಾಮುಖಿ. ಹೌದು, ಸ್ವತಃ ಮಮತಾ ಬ್ಯಾನರ್ಜಿ ಅವರ ಪಕ್ಷದ 10 ಜನ ರೆಬಲ್ MLAಗಳೇ ವಿರೋಧ ಬಣದ ನಾಯಕ ರಿತಬ್ರತ ಬ್ಯಾನರ್ಜಿ ಜೊತೆ ಸೇರ್ಕೊಂಡು ಮಾಡಿರೋ ಆಂತರಿಕ ದಂಗೆ ಇದು. ಈ 10 ಜನ ರೆಬಲ್ MLAಗಳು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿನ ನೋಡಿದರೆ ಇಡೀ ಆಟದ ಅಸಲಿ ಬಣ್ಣ ಬಯಲಾಗುತ್ತೆ. ಅವರು ಕೇಳ್ತಿರೋದು ಇಷ್ಟೇ: ಈ 440 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಇದು ಲೀಗಲ್ ಆಗಿ ಬಂದಿರೋ ಹಣನ ಅಥವಾ ಕಟ್ ಮನಿ, ಹಗರಣಗಳು ಮತ್ತೆ ಬೇರೆ ಯಾವುದಾದ್ರೂ ಅಕ್ರಮ ಮೂಲಗಳಿಂದ ಬಂದಿರೋ ಹಣನ? ಇದರ ಬಗ್ಗೆ ತಕ್ಷಣವೇ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಲೇಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಪಶ್ಚಿಮ ಬಂಗಾಳದಲ್ಲಿ ಕಟ್ ಮನಿ ಅಂದ್ರೆ ಕಮಿಷನ್ ದಂಧೆ ನಡೀತಿದೆ ಅನ್ನೋದು ಬರೀ ಗುಸುಗುಸು ಸುದ್ದಿಯಾಗಿತ್ತು ಅಲ್ವಾ. ಆದ್ರೆ ಈಗ ಕತೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸ್ವತಃ ಮಮತಾ ಬ್ಯಾನರ್ಜಿಯ ವಿರುದ್ಧ ಬಂಡಾಯ ಎದ್ದಿರೋ 10 ಜನ MLAಗಳೇ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ನಮ್ಮದೇ ಪಾರ್ಟಿ ಬ್ಯಾಂಕ್ ಅಕೌಂಟ್ನಲ್ಲಿರೋ ಈ ಹಣ ಬರೀ ಡೊನೇಷನ್ಸ್ ಇಂದ ಬಂದಿರೋ ಹಣ ಅಲ್ಲ, ಇದು ಪಕ್ಕಾ ಸ್ಕ್ಯಾಮ್, ಜನರ ದುಡ್ಡನ್ನ ಲೂಟಿ ಮಾಡಿ ತಂದಿರೋ ಹಣ ಇದು ಅಂತ ಅಫಿಷಿಯಲ್ ಆಗಿ ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ದೀದಿಗೆ ಮತ್ತೊಂದು ಹೊಸ ತಲೆನೋವು ಶುರು ಆಗೋ ಹಾಗೆ ಕಾಣ್ತಿದೆ. ಈ ಕೇವಲ ಒಂದೇ ಒಂದು ಕಂಪ್ಲೇಂಟ್ ಇಂದಾಗಿ ಇವತ್ತು ಇಡೀ TMC ಪಕ್ಷದ ಆರ್ಥಿಕ ನಾಡಿ ಮಿಡಿತಾನೆ ಕಂಪ್ಲೀಟ್ ಆಗಿ ಕಟ್ ಆಗಿ ಹೋಗಿದೆ. ಒಂದ್ ಕಡೆ ಪಾರ್ಟಿ ಮೇಲೆ ಕಂಟ್ರೋಲ್ ತಗೊಳ್ಳೋಕೆ ಆ ಪಕ್ಷದ ನಾಯಕರ ಮಧ್ಯೆನೇ ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ನಡೀತಿದ್ರೆ, ಇನ್ನೊಂದ್ ಕಡೆ ಪಾರ್ಟಿ ಖಜಾನೆಯಲ್ಲಿದ್ದ ಕೋಟಿ ಹಣ ಕಣ್ಣೆದುರೇ ಫ್ರೀಸ್ ಆಗೋಗಿದೆ. ಒಟ್ನಲ್ಲಿ ಇದು ಮಮತಾ ಬ್ಯಾನರ್ಜಿ ಹಾಗೂ TMC ಪಾಲಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಗೆಳೆಯರೇ, ಇಲ್ಲಿ ಒಂದು ವಿಷಯನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಹೀಗೆ ಸ್ವಪಕ್ಷದ MLAಗಳೇ ಬೊಟ್ಟು ಮಾಡಿ ತೋರಿಸ್ತಿರೋ ಆ ಲೂಟಿಯ ಬೃಹತ್ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾದ್ರೆ ನಿಜಕ್ಕೂ ನಮ್ಮ ಸಿಸ್ಟಮ್ ಬಗ್ಗೆನೇ ನಮಗೆ ಜಿಗುಪ್ಸೆ ಹುಟ್ಟುತ್ತೆ. ಒಂದು ಸಲ ಯೋಚನೆ ಮಾಡಿ ನೋಡಿ, ನಿಮ್ಮಂಥ ಸಾಮಾನ್ಯ ಜನ ಬೆಲೆ ಏರಿಕೆ ಬಿಸಿ ತಡೆಯೋಕ್ಕಾಗದೆ ಪ್ರತಿದಿನ ಒದ್ದಾಡ್ತಿರ್ತೀವಿ. ಒಂದು ಒಳ್ಳೆ ಸರ್ಕಾರಿ ಹಾಸ್ಪಿಟಲ್ ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ದಿನ ಕಷ್ಟಪಡ್ತಿರ್ತೀವಿ. ಆದರೆ ಇನ್ನೊಂದು ಕಡೆ ಇರೋ ಕತೆನೇ ಬೇರೆ. ಕೇವಲ ಒಂದೇ ಒಂದು ರೀಜನಲ್ ಪಾರ್ಟಿಯ 3 ಪ್ರೈವೇಟ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ಬರೋಬ್ಬರಿ 440 ಕೋಟಿ ರೂಪಾಯಿ ಕ್ಯಾಶ್ ಸುಮ್ಮನೆ ಹಾಗೆ ಯಾವುದೇ ಲೆಕ್ಕ ಇಲ್ಲದೆ ನಿದ್ದೆ ಮಾಡ್ತಿದೆ. ನೀವು ಒಂದು ಸಣ್ಣ ಮನೆ ಕಟ್ಟೋಕೆ ಲೋನ್ ಬೇಕು ಅಂತ ಬ್ಯಾಂಕ್ ಮೆಟ್ಟಿಲು ಹತ್ತಿದ್ರೆ ಅವರು ನಮ್ಮ ಇಡೀ ಜಾತಕಾನೇ ಕೇಳ್ತಾರೆ. ಒಂದು ತಿಂಗಳು 500 ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಬಂದ್ರೆ ಸಾಮಾನ್ಯ ಜನರ ಎದೆ ಜಲ್ ಅನ್ನುತ್ತೆ. ಆದರೆ ಈ ರಾಜಕೀಯ ಕುಳಗಳು ಮಾಡ್ತಿರೋದೇನು? ಇಡೀ ರಾಜ್ಯದ ಡೆವಲಪ್ಮೆಂಟ್ಗೆ ಅಂತ ಇದ್ದ 106 ಕೋಟಿ ಹಣನ ಲೂಟಿ ಹೊಡೆದು ತಮ್ಮ ಸ್ವಂತ ATM ತರ ಬಳಸ್ಕೊಳ್ತಿದ್ದಾರೆ. ಬಡವರನ್ನ ಉದ್ಧಾರ ಮಾಡ್ತೀವಿ, ಅವರಿಗೆ ಫ್ರೀ ಕೊಡ್ತೀವಿ ಅಂತ ಭಾಷಣ ಮಾಡೋರ ಅಸಲಿ ಮುಖ ಇದು. ಆದ್ರೆ ಗೆಳೆಯರೇ, ಅಸಲಿ ಆಟ ಶುರುವಾಗಿರೋದೇ ಈಗ. ಈ 440 ಕೋಟಿ ಕ್ಯಾಶ್ ಯಾವಾಗ ಫ್ರೀಸ್ ಆಯ್ತೋ ಆವಾಗಲೇ ನೋಡಿ ಪಾರ್ಟಿ ಒಳಗಿನ ಅಸಲಿ ಪಿಕ್ಚರ್ ಓಪನ್ ಆಗಿದ್ದು. ಈಗ ಆ ಕೋಟಿ ದುಡ್ಡಿನ ಖಜಾನೆಯ ಬೀಗದ ಕೈ ಯಾರ ಹತ್ರ ಇರಬೇಕು, ಆ ದುಡ್ಡಿನ ಮೇಲೆ ಯಾರ ಕಂಟ್ರೋಲ್ ಇರಬೇಕು ಅನ್ನೋದರ ಬಗ್ಗೆ ಸ್ವತಃ ಪಾರ್ಟಿ ಒಳಗೇನೆ ಒಂದು ಭೀಕರವಾದ ಗುದ್ದಾಟ ಶುರುವಾಗಿದೆ. ಒಂದು ಕಡೆ ಮಾಜಿ ಮಂತ್ರಿ ಹಾಗೂ ಹಳೆ ಖಜಾಂಚಿ ಆರೋಪ್ ಬಿಸ್ವಾಸ್, ಇನ್ನೊಂದು ಕಡೆ ಹೊಸ ಖಜಾಂಚಿ ಶುಭಾಶಿಶ್ ಚಕ್ರವರ್ತಿ. ಇವರಿಬ್ಬರ ಮಧ್ಯೆ ನಡೀತಿರೋದು ಬರೀ ಕೋಲ್ಡ್ ವಾರ್ ಅಲ್ಲ, ಇದು ಪಕ್ಕಾ ಡೈರೆಕ್ಟ್ ಸಿವಿಲ್ ವಾರ್. ಬಟ್ ಇದರ ಮಧ್ಯೆನೇ TMCಯ ಕುನಾಲ್ ಘೋಷ್ ಅವರು ಪಬ್ಲಿಕ್ ಆಗಿ ಬಂದು ಒಂದು ದೊಡ್ಡ ಬಾಂಬ್ ಸಿಡಿಸ್ತಾರೆ. ಆರೋಪ್ ಬಿಸ್ವಾಸ್ ಕೈಲಿ ಈಗ ಯಾವುದೇ ಅಧಿಕಾರ ಉಳಿದಿಲ್ಲ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಿಬಿಡ್ತಾರೆ.
ಸೊ ಇದನ್ನೆಲ್ಲ ನೋಡಿಕೊಂಡು ಅರೂಪ್ ಬಿಸ್ವಾಸ್ ಸುಮ್ಮನೆ ಕೂರ್ತಾರ? ಚಾನ್ಸೇ ಇಲ್ಲ. ಪಾರ್ಟಿಲಿ ಲೀಡರ್ಶಿಪ್ ಪ್ರಾಬ್ಲಮ್ ಇದೆ ಅಂತ ನೆಪ ಹೇಳಿ ಆ ಅಕೌಂಟ್ಗಳನ್ನು ಅವರೇ ಲಾಕ್ ಮಾಡಿಸೋಕೆ ಡೆಸ್ಪರೇಟ್ ಆಗಿ ಟ್ರೈ ಮಾಡಿದ್ರು ಅನ್ನೋ ಮಾತುಗಳು ಕೂಡ ಈಗ ಜೋರಾಗಿ ಕೇಳಿ ಬರ್ತಿದೆ. ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಯಾವುದೇ ಪಾರ್ಟಿಯ ಅಕೌಂಟ್ ಆಪರೇಟ್ ಮಾಡೋಕೆ ಬ್ಯಾಂಕ್ನಲ್ಲಿ ಆಥರೈಸ್ಡ್ ಸಿಗ್ನೇಟರಿ ಇರ್ತಾರೆ. ಪಾರ್ಟಿಲಿ ಯಾವಾಗ ಕಿತ್ತಾಟ ಶುರುವಾಯಿತೋ ಆಗಲೇ ಹಳೆ ಖಜಾಂಚಿ ಅರೂಪ್ ಬಿಸ್ವಾಸ್ ಡೈರೆಕ್ಟಾಗಿ ಬ್ಯಾಂಕ್ಗೆ ಹೋಗಿ ನಮ್ಮ ಪಾರ್ಟಿಲಿ ಲೀಡರ್ ಯಾರು ಅನ್ನೋದೇ ಇನ್ನೂ ಕ್ಲಿಯರ್ ಇಲ್ಲ, ಸೊ ಹೊಸಬ್ರ KYC ಅಪ್ಡೇಟ್ ಮಾಡಬೇಡಿ ಅಂತ ಒಂದು ಕಂಪ್ಲೇಂಟ್ ಲೆಟರ್ ಕೊಟ್ಟಿದ್ದಾರೆ. ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. RBI ಗೈಡ್ಲೈನ್ಸ್ ಪ್ರಕಾರ ಈ ತರಹದ ಪವರ್ ಫೈಟ್ ಕೋರ್ಟ್ನಲ್ಲಿ ಅಥವಾ ಪಾರ್ಟಿ ಒಳಗೆ ಅಫಿಷಿಯಲ್ ಆಗಿ ಸೆಟಲ್ ಆಗೋವರೆಗೂ ಬ್ಯಾಂಕ್ ಆ ಅಕೌಂಟ್ನ ಕಡ್ಡಾಯವಾಗಿ ಫ್ರೀಸ್ ಮಾಡಲೇಬೇಕು. ಅಂದರೆ ತನಗೆ ಸಿಗದ ಆ 440 ಕೋಟಿಯ ಕಂಟ್ರೋಲ್ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಬಿಸ್ವಾಸ್ ಅವರು ಬ್ಯಾಂಕಿಂಗ್ ಕಾನೂನಿನ ಲೂಪ್ ಹೋಲನ್ನೇ ತಮ್ಮ ಬ್ರಹ್ಮಾಸ್ತ್ರವಾಗಿ ಬಳಸಿದ್ದಾರೆ. ಆದರೆ ಈ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದ್ದು ಪಾರ್ಟಿ ಲೀಡರ್ಸ್ಗಳು ಹೀಗೆ ಬೀದಿಲಿ ನಿಂತು ಕಚ್ಚಾಡ್ತಿರೋದು, ಇದೆಲ್ಲದರ ಟೈಮಿಂಗ್ಸ್ ನೋಡಿದರೆ ಇದೊಂದು ಪಕ್ಕಾ ಸ್ಕೆಚ್ ಅಂತ ಯಾರಿಗಾದರೂ ಈಸಿಯಾಗಿ ಅರ್ಥ ಆಗೋಗುತ್ತೆ. ಒಂದು ಸಲ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ನೋಡಿ. ಈ 10 ಜನ ರೆಬಲ್ MLAಗಳಿಗೆ ಈ ನ್ಯಾಯ, ನೀತಿ, ಧರ್ಮ ಅನ್ನೋದೆಲ್ಲ ದಿಢೀರಂತ ಈಗಲೇ ಯಾಕೆ ನೆನಪಾಯಿತು? ಅದು ಕೂಡ ಪಾರ್ಟಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮಕಾಡೆ ಮಲಗಿದ ಮೇಲೇ ಇವರಿಗೆ ಜ್ಞಾನೋದಯ ಆಯಿತಾ? ಇಲ್ಲಿ ಲಾಜಿಕ್ ಬಹಳ ಸಿಂಪಲ್ ಸ್ನೇಹಿತರೆ. ಒಂದು ಕಳ್ಳರ ಗ್ಯಾಂಗ್ ಒಟ್ಟಿಗೆ ಸೇರಿ ಕನ್ನ ಹಾಕುವಾಗ, ಒಟ್ಟಿಗೆ ಸೇರಿ ಲೂಟಿ ಮಾಡುವಾಗ ಎಲ್ಲರೂ ಅಣ್ಣ ತಮ್ಮಂದಿರ ಥರನೇ ಇರ್ತಾರೆ. ಆದರೆ ಯಾವಾಗ ಆ ಲೂಟಿ ಒಡೆಯೋದು ನಿಂತೋಗುತ್ತೋ ಆಗಲೇ ಒಬ್ರಿಗೊಬ್ರು ಬೆನ್ನಿಗೆ ಚೂರಿ ಹಾಕೋಕೆ ಶುರು ಮಾಡೋದು. ಈಗ TMC ಒಳಗೆ ನಡೀತಿರೋದು ಕೂಡ ಸೇಮ್ ಟು ಸೇಮ್ ಅದೇ ಸ್ಟೋರಿ. ಒಂದು ಸಲ ಹಿಂತಿರುಗಿ ನೋಡಿ. ಮೊನ್ನೆ ತನಕ ಎಲೆಕ್ಷನ್ ಕ್ಯಾಂಪೇನ್ ಮಾಡೋಕೆ, ಭರ್ಜರಿ ರ್ಯಾಲಿ ಮಾಡೋಕೆ, ಲಕ್ಸುರಿ ಕಾರ್ಗಳಲ್ಲಿ ಓಡಾಡೋಕೆ ಇವರಿಗೆ ಇದೇ 440 ಕೋಟಿ ರೂಪಾಯಿ ಬೇಕಾಗಿತ್ತು. ಆವಾಗಲೆಲ್ಲ ಇವರ ಈ ನೈತಿಕತೆ ಎಲ್ಲೋಗಿತ್ತು? ಈ ದುಡ್ಡು ಅಕ್ರಮ, ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವರಿಗೆ ಒಮ್ಮೆನೂ ಅನ್ನಿಸ್ಲೇ ಇಲ್ವಾ? ಈಗ ದಿಢೀರಂತ ಪಾರ್ಟಿ ಎಲೆಕ್ಷನ್ನಲ್ಲಿ ಮಕಾಡೆ ಮಲಗಿದ ತಕ್ಷಣ ಇವರಿಗೆ ಈ ಕ್ಯಾಶ್ ಲೀಗಲ್ ಅಲ್ಲ ಅಂತ ಅನಿಸ್ತಾ ಇದೆಯಾ? ಇದು ಪ್ರಾಮಾಣಿಕ ಹೋರಾಟ ಅಲ್ಲ, ಪಕ್ಕಾ ಡ್ರಾಮಾ. ಇದೆಲ್ಲ ಭ್ರಷ್ಟಾಚಾರದ ವಿರುದ್ಧ ನಡೀತಿರೋ ಪ್ರಾಮಾಣಿಕ ಹೋರಾಟ ಅಂತ ನಾವೇನಾದರೂ ಅಂದ್ಕೊಂಡ್ರೆ ಅದು ಖಂಡಿತ ನಮ್ಮ ದಡ್ಡತನ. ಇದೊಂದು ಹೈ ಲೆವೆಲ್ ಪೊಲಿಟಿಕಲ್ ಡ್ರಾಮಾ ಅಷ್ಟೇ. ಆದರೆ ಕೇವಲ ಕ್ಯಾಶ್ ಫ್ರೀಸ್ ಆಗಿದ್ದಷ್ಟೇ ಈ ಆಟದ ಎಂಡ್ ಅಲ್ಲ. ಈ ಕಂಪ್ಲೇಂಟ್ ಫೈಲ್ ಆಗಿರೋ ಅದೇ ಬಿಧಾನ್ ನಗರ್ ಸೈಬರ್ ಕ್ರೈಮ್ ಸ್ಟೇಷನ್ನಲ್ಲಿ ಇನ್ನೊಂದು ಹಳೆ ಫೈಲ್ ಈಗ ಧೂಳು ಕೊಡವಿ ಎದ್ದು ನಿಂತಿದೆ. ಸೇಮ್ ಪೊಲೀಸ್ ಸ್ಟೇಷನ್, ಸೇಮ್ ಟಾರ್ಗೆಟ್. ಆದರೆ ಆ ಟಾರ್ಗೆಟ್ ಕುತ್ತಿಗೆಗೆ ಬೀಳ್ತಿರೋದು 2 ಬೇರೆ ಬೇರೆ ದೊಡ್ಡ ಕೇಸ್ಗಳ ಉರುಳು. ಒಂದು ಕಡೆ ನಾವು ಆಗಲೇ ಮಾತಾಡಿದ ಹಾಗೆ ಬರೋಬ್ಬರಿ 440 ಕೋಟಿ ಫ್ರೀಸ್ ಆಗಿರೋ ಲೇಟೆಸ್ಟ್ ಕೇಸ್. ಇನ್ನೊಂದು ಕಡೆ ಇದೇ ಮಾಜಿ ಟ್ರೆಷರರ್ ಅರೂಪ್ ಬಿಸ್ವಾಸ್ ವಿರುದ್ಧ ಫೈಲ್ ಆಗಿರೋ ಮತ್ತೊಂದು FIR. ಆ ಕೇಸ್ ಯಾವುದು ಗೊತ್ತಾ? ದಿ ಗ್ರೇಟ್ ಫುಟ್ಬಾಲ್ ಲೆಜೆಂಡ್ ಲಿಯೋನಲ್ ಮೆಸ್ಸಿ ಕಲ್ಕತ್ತಾಗೆ ಬಂದಿದ್ದಾಗ ನಡೆದಿದ್ದ ಆ ಫೇಮಸ್ ಈವೆಂಟ್ನ ಭದ್ರತಾ ಲೋಪದ ಕೇಸ್. ನಿಮಗೆ ನೆನಪಿರ್ಬೋದು, ಮೆಸ್ಸಿ ಕಲ್ಕತ್ತಾಗೆ ಬಂದಾಗ ಇಡೀ ಪ್ರಪಂಚನೇ ಆ ಕಡೆಗೆ ತಿರುಗಿ ನೋಡ್ತಿತ್ತು. ಆದರೆ ಆ ಟೈಮಲ್ಲಿ ದೊಡ್ಡ ಲೆವೆಲ್ನಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗಿತ್ತು. ಆ ಬಗ್ಗೆ ಮೆಸ್ಸಿ ಅವರ ಟೀಮ್ ಮತ್ತು ಆರ್ಗನೈಸರ್ಗಳು ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಇದೇ ಸೈಬರ್ ಸ್ಟೇಷನ್ಗೆ. ಆದರೆ ಇಲ್ಲಿರೋ ಸಿಂಪಲ್ ಲಾಜಿಕ್ನ ನಾವು ಯಾರೂ ಮಿಸ್ ಮಾಡ್ಕೋಬಾರ್ದು. ಸ್ಟೇಡಿಯಂಗೆ ಜನ ನುಗ್ಗಿದ್ರು, ಬ್ಯಾರಿಕೇಡ್ ಮುರಿದ್ರು ಅನ್ನೋ ಫಿಸಿಕಲ್ ಕಂಪ್ಲೇಂಟ್ನ ಸೈಬರ್ ಕ್ರೈಮ್ ಪೊಲೀಸರು ಯಾಕೆ ಇನ್ವೆಸ್ಟಿಗೇಟ್ ಮಾಡ್ತಾರೆ? ಭದ್ರತಾ ಲೋಪ ನೋಡ್ಕೋಬೇಕಾಗಿರೋದು ಲೋಕಲ್ ಪೊಲೀಸರಲ್ವಾ? ಬಟ್ ಅಸಲಿ ಆಟ ಇರೋದೇ ಇಲ್ಲಿ. ಮೆಸ್ಸಿ ಮ್ಯಾಚ್ ಟೈಮಲ್ಲಿ ಆಗಿದ್ದು ಬರೀ ಸೆಕ್ಯೂರಿಟಿ ಪ್ರಾಬ್ಲಮ್ ಅಲ್ಲ, ಅಲ್ಲಿ ನಡೆದಿದ್ದು ಕೋಟಿ ರೂಪಾಯಿಗಳ ಗೋಸ್ಟ್ ಟಿಕೆಟಿಂಗ್, ಅಂದರೆ ನಕಲಿ ಟಿಕೆಟ್ಗಳ ಸ್ಕ್ಯಾಮ್. ಬೋಗಸ್ ಕಂಪನಿಗಳ ಮೂಲಕ ಸ್ಪಾನ್ಸರ್ಶಿಪ್ ಹೆಸರಲ್ಲಿ ಕಪ್ಪು ಹಣನ ಡಿಜಿಟಲ್ ಆಗಿ ವೈಟ್ ಮಾಡೋ ಗೇಮ್ ಅದು. ಈಗ ಸೈಬರ್ ಪೊಲೀಸರು ಆ ಹಳೆ ಡಿಜಿಟಲ್ ಲಾಕ್ಗಳನ್ನು, ಸರ್ವರ್ ಹಿಸ್ಟರಿನ ಸುಮ್ಮನೆ ಕೆದಕ್ತಾ ಇಲ್ಲ. ಅವತ್ತು ಆ ಇಂಟರ್ನ್ಯಾಷನಲ್ ಮ್ಯಾಚ್ನ ಬ್ಲ್ಯಾಕ್ ಮನಿಯನ್ನು ರೌಟ್ ಮಾಡೋಕೆ ಯಾವ ಡಿಜಿಟಲ್ ನೆಟ್ವರ್ಕ್ ಮತ್ತು ಡಮ್ಮಿ ಕಂಪನಿಗಳನ್ನು ಯೂಸ್ ಮಾಡಿದ್ರೋ ಎಕ್ಸಾಕ್ಟ್ ಆಗಿ ಅದೇ ನೆಟ್ವರ್ಕ್ ಇವತ್ತು ಈ 440 ಕೋಟಿ ರೂಪಾಯಿನ ಮ್ಯಾನೇಜ್ ಮಾಡ್ತಿದೆ ಅನ್ನೋ ಸ್ಟ್ರಾಂಗ್ ಡೌಟ್ ಪೊಲೀಸರಿಗಿದೆ. ಈಗ ಸ್ವಲ್ಪ ಡಾಟ್ಸ್ ಕನೆಕ್ಟ್ ಮಾಡಿ. ಒಂದೇ ವ್ಯಕ್ತಿ ಸುತ್ತ ಎರಡೆರಡು ಕಡೆಯಿಂದ ಕಾನೂನಿನ ಉರುಳು ಸಿಕ್ಕಾಪಟ್ಟೆ ಟೈಟ್ ಆಗ್ತಿದೆ. ಅರೂಪ್ ಬಿಸ್ವಾಸ್ ಕೊರಳಿಗೆ ಸುತ್ತಕೊಳ್ತಿರೋದು 2 ಬೇರೆ ಬೇರೆ ಕೇಸ್ ಅಲ್ಲ ಸ್ನೇಹಿತರೆ. ಇವೆರಡು ಒಂದೇ ಡಿಜಿಟಲ್ ಸ್ಕ್ಯಾಮ್ನ 2 ಮುಖಗಳು. ಒಂದು ಕಡೆ ಹಳೆ ಪಾಪದ ಡಿಜಿಟಲ್ ಪ್ರೂಫ್ಗಳು ಓಪನ್ ಆಗ್ತಿವೆ, ಇನ್ನೊಂದು ಕಡೆ ಪಾರ್ಟಿ ಖಜಾನೆ
ಬೀಗ ಕೂಡ ಕೈತಪ್ಪಿ ಹೋಗ್ತಿದೆ. ಇದು ಅರೂಪ್ ಬಿಸ್ವಾಸ್ಗೆ ಅಕ್ಷರಶಃ ಉಸಿರು ಕಟ್ಟೋ ಕ್ಲೈಮ್ಯಾಕ್ಸ್. ಆದರೆ ಈ ಲೀಡರ್ಸ್ನ ಕಚ್ಚಾಟ, ಪೊಲೀಸ್ ಸ್ಟೇಷನ್, FIR ಇದೆಲ್ಲದರ ಮಧ್ಯೆ ಅಸಲಿ ಬಲಿಪಶು ಯಾರು ಗೊತ್ತಾ? ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟೋ ಕಾಮನ್ ಮ್ಯಾನ್. ಯಾಕಂದರೆ ಈ 3 ಬ್ಯಾಂಕ್ ಅಕೌಂಟ್ಗಳಲ್ಲಿ ಸೈಲೆಂಟ್ ಆಗಿ ಮಲಗಿರೋ ಆ ಕೋಟಿ ಕ್ಯಾಶ್ನ ಅಸಲಿ ಬೇರನ್ನು ಹುಡುಕೊಂಡು ಹೋದರೆ ಅಲ್ಲಿ ಬಯಲಾಗೋ ಸತ್ಯ ಇಡೀ ಸಿಸ್ಟಮ್ ಅನ್ನೇ ಬೆತ್ತಲೆ ಮಾಡಿಬಿಡುತ್ತೆ. ಸ್ವತಃ ಪಕ್ಷದ MLAಗಳೇ ಪೊಲೀಸರ ಮುಂದೆ ಬಂದು ಈ ಅಕೌಂಟ್ಗಳಲ್ಲಿರೋ ಕೋಟಿ ಹಣ ಪ್ರಾಮಾಣಿಕವಾಗಿ ಬಂದಿದ್ದಲ್ಲ, ಇದೆಲ್ಲ ಕಟ್ ಮನಿ ದಂಧೆ ಮೂಲಕ ಬಂದಿರೋದು, ಇದರ ಹಿಂದೆ ದೊಡ್ಡ ಮಟ್ಟದ ಅಧಿಕಾರದ ದುರ್ಬಳಕೆ ನಡೆದಿದೆ, ದಯವಿಟ್ಟು ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಓಪನ್ ಆಗಿ ಕೇಳ್ತಿದ್ದಾರೆ. ನಿಮಗೊಂದು ಸಿಂಪಲ್ ಲಾಜಿಕ್ ಕೇಳ್ತೀನಿ ಕೇಳಿ, ಅಸಲಿಗೆ ಈ ಕಟ್ ಮನಿ ದಂಧೆ ಹೇಗೆ ವರ್ಕ್ ಆಗುತ್ತೆ ಅಂತ. ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸರ್ಕಾರ ಮೇಲಿಂದ 1000 ಲೀಟರ್ ನೀರು ಬಿಟ್ಟರೆ ಕೆಳಗೆ ನಲ್ಲಿಲಿ ಬರೋದು 10 ಲೀಟರ್ ಮಾತ್ರ. ಮಿಕ್ಕ 990 ಲೀಟರ್ ನೀರು ಮಧ್ಯದಲ್ಲಿರೋ ಭ್ರಷ್ಟಾಚಾರ ಅನ್ನೋ ಪೈಪ್ಗಳ ಮೂಲಕ ಲೀಕ್ ಆಗಿ ಸೀದಾ ಆ ಪಾಲಿಟಿಷಿಯನ್ಸ್ ಪ್ರೈವೇಟ್ ಅಕೌಂಟ್ಗಳಿಗೆ ಹೋಗಿ ಸೇರಿಕೊಳ್ಳುತ್ತೆ. ಇದೇ ನೋಡಿ ಅಸಲಿ ಕಟ್ ಮನಿ ಟ್ರ್ಯಾಪ್. ಆದರೆ ಅಸಲಿ ಫೈನಾನ್ಷಿಯಲ್ ಕ್ರೈಮ್ ನಡೀತಿರೋದು ಈ ಲೂಟಿ ಮಾಡಿರೋ ದುಡ್ಡನ್ನು ಬ್ಯಾಂಕ್ ಅಕೌಂಟ್ಗಳಿಗೆ ಸೇರಿಸೋ ಪ್ರೋಸೆಸ್ಸಲ್ಲಿ. ನೀವೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. 440 ಕೋಟಿ ರೂಪಾಯಿಯಷ್ಟು ದೊಡ್ಡ ಬ್ಲ್ಯಾಕ್ ಮನಿಯನ್ನು ಗೋಣಿ ಚೀಲದಲ್ಲಿ ತುಂಬಿಕೊಂಡೋಗಿ ಡೈರೆಕ್ಟಾಗಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ಇಲ್ಲೇ ನೋಡಿ ಈ ಭ್ರಷ್ಟರು ಫೈನಾನ್ಷಿಯಲ್ ವರ್ಲ್ಡ್ನ ಸ್ಮರ್ಫಿಂಗ್ ಅನ್ನೋ ಕರಾಳ ಟ್ರಿಕ್ ಯೂಸ್ ಮಾಡೋದು. RBI ರೂಲ್ಸ್ ಪ್ರಕಾರ 50,000ಕ್ಕಿಂತ ಜಾಸ್ತಿ ಕ್ಯಾಶ್ ಡೆಪಾಸಿಟ್ ಮಾಡಬೇಕಂದ್ರೆ ಪ್ಯಾನ್ ಕಾರ್ಡ್ ಕಡ್ಡಾಯ. ಸೊ ಇವ್ರೇನು ಮಾಡ್ತಾರೆ, ಈ 106 ಕೋಟಿ ಕಟ್ ಮನಿಯನ್ನು 19,999 ಅಥವಾ 49,999 ರೂಪಾಯಿಗಳ ಸಣ್ಣ ಪೀಸಾಗಿ ಕಟ್ ಮಾಡ್ತಾರೆ. ಆಮೇಲೆ ಊರಲ್ಲಿರೋ ಲಕ್ಷಾಂತರ ಜನರ ಫೇಕ್ ಹೆಸರುಗಳನ್ನು ಬರೆದು ಅವರೇ ಖುದ್ದಾಗಿ ಪಾರ್ಟಿಗೆ ಮೈಕ್ರೋ ಡೊನೇಷನ್ ಅಂದರೆ ಸಣ್ಣ ದೇಣಿಗೆ ಕೊಟ್ಟಿದ್ದಾರೆ ಅಂತ ಸುಳ್ಳು ಲೆಕ್ಕ ರೆಡಿ ಮಾಡಿ ಬ್ಯಾಂಕ್ ಅಕೌಂಟ್ಗೆ ತುಂಬ್ತಾರೆ. ಹೀಗೆ ಸಿಸ್ಟಮ್ ಕಣ್ಣಿಗೆ ಮಣ್ಣೆರಚಿ ಕಪ್ಪು ಹಣನ ಲೀಗಲ್ ಪಾರ್ಟಿ ಫಂಡ್ ಅಂತ ಬೆಳ್ಳಗೆ ಮಾಡೋ ಈ ಜಾಲದ ಹಿಂದೆ ಇರೋದು ಬೇರೆ ಯಾರದ್ದು ದುಡ್ಡಲ್ಲ, ನಾವು ನೀವು ರಕ್ತ ಸುರಿಸಿ ಕಟ್ಟಿರೋ ಟ್ಯಾಕ್ಸ್ ದುಡ್ಡು. ಊರಿನ ರಸ್ತೆ, ಗುಂಡಿ ಮುಚ್ಚೋಕೆ, ಸರ್ಕಾರಿ ಶಾಲೆಗೆ, ಹಾಸ್ಪಿಟಲ್ಗೆ ಅಂತ ರಿಲೀಸ್ ಆಗೋ ಫಂಡ್ ಇದೇ ಪೈಪ್ಲೈನ್ ಮೂಲಕ ಪಾಸಾಗಿ ಇವತ್ತು ಬರೋಬ್ಬರಿ 440 ಕೋಟಿಯ ಪೊಲಿಟಿಕಲ್ ಖಜಾನೆಯಾಗಿ ಕನ್ವರ್ಟ್ ಆಗಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಪರ್ದೆ ಇಂದಿನ ಅಸಲಿ ಸತ್ಯ ಇಷ್ಟೇ ಗೆಳೆಯರೆ. ಸಾಮಾನ್ಯ ಜನ ರೋಡಲ್ಲಿ ಗುಂಡಿ ತಪ್ಪಿಸ್ಕೊಳ್ಳೋಕೆ ಓಡಾಡ್ತಿದ್ರೆ ಇವರು ಅದೇ ಜನರ ದುಡ್ಡಲ್ಲಿ ತಮ್ಮ ದೊಡ್ಡ ಸಾಮ್ರಾಜ್ಯ ಕಟ್ಕೊಳ್ತಿದ್ದಾರೆ. ಈ 3 ಅಕೌಂಟ್ಗಳ ಕತೆ ಬರೀ ಟ್ರೈಲರ್ ಮಾತ್ರ. ಇಲ್ಲಿ ಅಡಗಿರೋ ಅತಿ ದೊಡ್ಡ ಆಪತ್ತು ಏನು ಗೊತ್ತಾ? ಜಾರಿ ನಿರ್ದೇಶನಾಲಯ ಅಂದರೆ ED ಥರದ ಕೇಂದ್ರ ತನಿಖಾ ಸಂಸ್ಥೆಗಳು ಸುಮ್ಮನೆ ಬಂದು ಯಾವುದೇ ರಾಜಕೀಯ ಪಕ್ಷದ ಲೆಕ್ಕ ಕೇಳೋ ಹಾಗಿಲ್ಲ. ಕಾನೂನಿನ ಪ್ರಕಾರ ಅವರಿಗೆ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಫೈಲ್ ಆಗಿರೋ ಒಂದು ಮೂಲ ಅಪರಾಧ ಅಂದರೆ ಪ್ರೆಡಿಕೇಟ್ ಅಫೆನ್ಸ್ ಬೇಕೇ ಬೇಕು. ಈ 10 ಜನ ರೆಬಲ್ MLAಗಳು ಯಾವಾಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಅಫಿಷಿಯಲ್ ಆಗಿ ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟರೋ ಆ ಕ್ಷಣದಲ್ಲೇ ಅವರು ED ಅಧಿಕಾರಿಗಳ ಕೈಗೆ ಒಂದು ಅತಿ ದೊಡ್ಡ ಬ್ರಹ್ಮಾಸ್ತ್ರ ಒಪ್ಪಿಸಿದ್ದಾರೆ. ಈಗ ಅದೇ ಕಂಪ್ಲೇಂಟ್ನ ಆಧಾರವಾಗಿಟ್ಕೊಂಡು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ED ಅಧಿಕಾರಿಗಳು ರಾಜ್ಯ ಸರ್ಕಾರದ ಯಾವುದೇ ಪರ್ಮಿಷನ್ ಇಲ್ಲದೇನೆ ಡೈರೆಕ್ಟ್ ಆಗಿ ಫೀಲ್ಡ್ಗಿಳಿಬಹುದು. ಈ 440 ಕೋಟಿಯ ಮೂಲ ಹುಡುಕೊಂಡೋದ್ರೆ ಬೇರೆ ರಾಜ್ಯಗಳಲ್ಲಿ ಇವರು ಸೃಷ್ಟಿ ಮಾಡಿರೋ 106 ನಕಲಿ ಕಂಪನಿಗಳು, ಬೇನಾಮಿ ಆಸ್ತಿಗಳು ಒಟ್ಟೊಟ್ಟಿಗೆ ಹೊರಬೀಳುತ್ತೆ ಅನ್ನೋದೇ ಈಗ ಈ ರಾಜಕಾರಣಿಗಳಿಗೆ ನಿದ್ದೆ ಕೆಡಿಸಿರೋ ಅತಿ ದೊಡ್ಡ ಭಯ. ಸೊ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ, ಈ ಥರ ಪಬ್ಲಿಕ್ ಫಂಡ್ನ ಲೂಟಿ ಮಾಡಿ ಪಾರ್ಟಿ ಫಂಡ್ ಮಾಡ್ಕೊಳ್ಳೋ ರಾಜಕಾರಣಿಗಳಿಗೆ ಜೀವಾವಧಿ ಶಿಕ್ಷೆ ಆಗಬೇಕಾ ಅಥವಾ ಅವರ ಇಡೀ ಆಸ್ತಿನೇ ಜಪ್ತಿ ಮಾಡಿ ಸರ್ಕಾರಿ ಬೊಕ್ಕಸಕ್ಕೆ ಸೇರಿಸಬೇಕಾ? ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.